ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿ ದಾಯಿನೇ ಶೇಷಶಾಯಿನೇ ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಪಾತು ಯತೀಂದ್ರೈರಪಿ ಪೂಜಿತಃ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾಃ ವಿಷ್ಣುಹೃದಯಾಃ
तान्नमस्ये गुरून् मम। शुभान् ध्यायन्ति ये कामान् गुरुदेवप्रसादजान्। इतरान् आत्मपापोत्थान् तेषां विद्या फलिष्यति। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनर द्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्री गुरुभ्यो नमः। हरि ओम हरि ओम हरि ओम। ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 25ನೇ ಅಧ್ಯಾಯದ 4ನೆಯ ಶ್ಲೋಕದಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಾರದರು ಪ್ರಾಚೀನ ಬರ್ಹಿರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪ್ರಾಚೀನ ಬರ್ಹಿರಾಜ ಯಾವಾಗಲೂ ಕೂಡ ಯಾಗಾದಿ ಕರ್ಮಗಳಲ್ಲಿಯೇ ಆಸಕ್ತನಾದವನು. ಅಂತಹ ಪ್ರಾಚೀನ ಬರ್ಹಿರಾಜನಿಗೆ ಕರ್ಮದ ಬಗ್ಗೆ ಶಾಸ್ತ್ರದ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಬೇಕು. ಅಷ್ಟಲ್ಲದೆ ಪ್ರಾಚೀನ ಬರ್ಹಿರಾಜನಿಗೆ ಮೋಕ್ಷದ ಸಾಧನೆ ಯಾವುದು ಅಂತ ತಿಳಿಸಿಕೊಡಬೇಕು. ಆ ಕಾರಣಕ್ಕಾಗಿ ನಾರದರು ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ನಾರದ ಉವಾಚ ಶ್ರೇಯಸ್ತ್ವಂ ಕಥಮದ್ರಾಜನ್ ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ಕರ್ಮಣ ಆತ್ಮನ ಈಹಸೆ ದುಃಖಹಾನಿ ಸುಖಾವಾಪ್ತಿ ದುಃಖಹಾನಿ ಸುಖಾವಾಪ್ತಿ ಶ್ರೇಯಸ್ತನ್ನೇಹ ಚೇಷ್ಯತೆ ಶ್ರೇಯಸ್ತನ್ನೇಹ ಚೇಷ್ಯತೆ. ಪ್ರಾಚೀನ ಬರ್ಹಿರಾಜನ ಮನಸ್ಸು ಪೂರ್ಣವಾಗಿ ಕರ್ಮದಲ್ಲಿಯೇ ಆಸಕ್ತವಾದದ್ದನ್ನು ಕಂಡು ತತ್ವಜ್ಞಾನಿಗಳಾದ ಕೃಪಾಲುಗಳಾದ ನಾರದರು ಅವನಿಗೆ ಉಪದೇಶವನ್ನು ಮಾಡಬೇಕು, ಅವನ ಮನಸ್ಸನ್ನು ಬದಲಾವಣೆ ಮಾಡಬೇಕು ಅಂತ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಭೋ ಭೋ ಪ್ರಜಾಪತೆ ರಾಜನ್ ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯತ್ವಯಾಧ್ವರೆ ಪಶೂನ್ ಪಶ್ಯತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವಸಂಗಾನ್ ಸಂಜ್ಞಾಪಿತಾನ್ ಜೀವಸಂಗಾನ್ ನಿರ್ಘೃಣೇನ ಸಹಸ್ರಶಃ
ನಿರ್ಘೃಣೇನ ಸಹಸ್ರಶಃ. ನಾರದರು ಹೇಳಿದರು, ರಾಜನೇ, ನೀನು ಕರ್ಮದಿಂದ ಏನು ಫಲವನ್ನು ಪಡಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀಯಲ್ಲ, ಆ ಫಲ ಯಾವುದು? ಯಾವ ಫಲವನ್ನು ಪಡೆಯೋದಕ್ಕೆ ಇಷ್ಟೆಲ್ಲ ಕರ್ಮಗಳನ್ನು ಮಾಡ್ತೀಯ? ಇಲ್ಲ ಸ್ವರ್ಗವನ್ನು ಪಡಿಬೇಕು, ಅದಕ್ಕೋಸ್ಕರವಾಗಿ ನಾನು ಈ ತರಹದ ಯಜ್ಞಯಾಗಾದಿಗಳನ್ನು ಮಾಡ್ತೇನೆ ಅಂತೇನಾದರೂ ಕೂಡ ಪ್ರಾಚೀನಿ ರಾಜ ಅಂದುಕೊಂಡಿದ್ದರೆ ಅದು ತುಂಬ ನಶ್ವರ, ಅಶಾಶ್ವತ. ಅಂತಹ ಯಜ್ಞಕ್ಕೆ ಇಷ್ಟು ಕಷ್ಟಪಟ್ಟು ಕರ್ಮಗಳನ್ನು ಯಾಕೆ ಮಾಡಬೇಕು? ಇನ್ನು ಸಂಸಾರ ನಿವೃತ್ತಿ, ಮೋಕ್ಷ ಪ್ರಾಪ್ತಿ ಈ ಕರ್ಮದಿಂದ ಆಗ್ತದೆ ಅಂತನ್ನುವಂಥದ್ದಾದರೆ ಆಗ ಅದು ಕೇವಲ ಕರ್ಮದಿಂದ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವನಿಗೆ ಸ್ವರ್ಗಾದಿ ಕಾಮನೆ ಇರ್ತದೆಯೋ ಅಂಥವನಿಗೆ ಮೋಕ್ಷದ ಪ್ರಾಪ್ತಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಅಂತನ್ನುವಂಥದ್ದು ಇಲ್ಲ. ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಶಸಂ ತವ ಸಂಪರೇತಮಯಕ್ಕೂಟೈಃ ಛಿಂದಂತ್ಯುತ್ಥಿತಮನ್ಯವಃ. ಪ್ರಾಚೀನ ಬರ್ಹಿರಾಜರಿಗೆ ನಾರದರು ಹೇಳ್ತಾ ಇದ್ದಾರೆ, ಪ್ರಾಚೀನ ಬರ್ಹಿರಾಜ, ನೀನು ಇಷ್ಟು ದಿವಸಗಳವರೆಗೂ ಕೂಡ ನೀನು ಮಾಡುವಂತಹ ಯಜ್ಞದಲ್ಲಿ ಸಾವಿರಾರು ಪಶುಗಳನ್ನು ಬಲಿ ಕೊಟ್ಟಿದ್ದೀಯಾ. ಆ ಪಶುಗಳೆಲ್ಲವೂ ಕೂಡ ಮೇಲೆ ನಿನಗಾಗಿ ಕಾಯ್ತಾ ಇವೆ. ನೀನು ಯಾವಾಗ ಮೃತನಾಗ್ತೀಯ, ಮೇಲೆ ಹೋಗ್ತೀಯ, ಆ ಸಂದರ್ಭದಲ್ಲಿ ಪರಲೋಕದಲ್ಲಿ ನಿನ್ನನ್ನು ಅವುಗಳು ಕಬ್ಬಿಣದ ಆಯುಧಗಳಿಂದ ಕೊಲ್ಲಲಿಕ್ಕೆ, ನಿನ್ನನ್ನು ಕತ್ತರಿಸಲಿಕ್ಕೆ ತಯಾರಾಗಿ ನಿಂತಿವೆ ಅಂತ ನಾರದರು ತಮ್ಮ ದಿವ್ಯವಾದ ಯೋಗ ದೃಷ್ಟಿಯ ಮೂಲಕ ಪ್ರಾಚೀನ ಬರ್ಹಿರಾಜ ತನ್ನ ಯಜ್ಞದಲ್ಲಿ ಬಲಿಕೊಟ್ಟ ಪಶುಗಳನ್ನೆಲ್ಲವನ್ನೂ ಕೂಡ ತೋರಿಸ್ತಾರೆ. ಎಷ್ಟು ಆಶ್ಚರ್ಯ, ತೋರಿಸ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ನಾರದರು ಪ್ರಾಚೀನ ಬರ್ಹಿರಾಜನಿಗೆ ಉಪದೇಶ ಮಾಡಲಿ, ಸಂತೋಷ. ಆದರೆ ವೇದದಲ್ಲಿ ಹೇಳುವಂತಹ ಯಾಗಾದಿ ಕರ್ಮಗಳನ್ನು ನಾರದರು ನಿಂದನೆ ಮಾಡಲಿಕ್ಕೆ ಏನು ಕಾರಣ? ನಿಷಿದ್ಧವಾದ ಕರ್ಮವನ್ನು ಮಾಡ್ತಾ ಇಲ್ಲ, ವೇದೋಕ್ತ ಕರ್ಮವನ್ನೇ ಮಾಡ್ತಾ ಇದ್ದಾರೆ. ವೇದೋಕ್ತ ಕರ್ಮವನ್ನು ಮಾಡಿದರೆ ನಿಂದನೆ ಮಾಡಬಾರ್ದಲ್ಲ, ಯಾಕೆ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ವೇದ ವಿಹಿತವಲ್ಲದಂತಹ ಪ್ರಾಣಿ ಹಿಂಸೆಯನ್ನು ಇವನು ಮಾಡಿದ್ದಾನೆ. ಆ ವೇದ ವಿಹಿತವಲ್ಲದ ಏನು ಪ್ರಾಣಿ ಹಿಂಸೆಯನ್ನು ಮಾಡಿದ್ದಾನೆ, ಆ ಪ್ರಾಣಿಗಳನ್ನೇ ನಾರದರು ತೋರಿಸಿದ್ದಾರೆ. ಆದ್ದರಿಂದ ವೇದದಲ್ಲಿ ಅವಿಹಿತವಾದದ್ದನ್ನು ನಿಂದೆ ಮಾಡಿದ್ದಾರೆ ಹೊರತಾಗಿ ವೇದ ವಿಹಿತವಾದದ್ದನ್ನು ನಿಂದೆ ಮಾಡಿಲ್ಲ ಅಂತ ಕೆಲವರು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ನಾವು ಪ್ರಧಾನವಾಗಿ ಇಲ್ಲಿ ವಿಚಾರ ಮಾಡಬೇಕಾದದ್ದು ಯಾಗದಲ್ಲಿ ಮಾಡುವಂತಹ ಪಶುಹಿಂಸೆ, ಈ ಪಶುಹಿಂಸೆಯಿಂದ ಪಶುಗಳಿಗೆ ನಮ್ಮಿಂದ ಅಪಕಾರ ಆಗ್ತಿದೆಯೋ ಉಪಕಾರ ಆಗ್ತಿದೆಯೋ, ಪಾಪ ಬರ್ತದೆಯೋ ಪುಣ್ಯ ಬರ್ತದೆಯೋ, ಇದನ್ನು ಮುಖ್ಯವಾಗಿ ವಿಚಾರವನ್ನು ಮಾಡಬೇಕು. ಅದಕ್ಕೆ ಶ್ರೀಮದಾಚಾರ್ಯರು ಯಾಗದಲ್ಲಿ ಮಾಡುವಂತಹ
ವೇದವಿಹಿತವಾದ ಹಿಂಸೆ ಯಾವ ಕಾರಣಕ್ಕೂ ಕೂಡ ಪಾಪ ಸಾಧನ ಅಲ್ಲ. ಪಾಪ ಸಾಧನ ಅಲ್ಲ. ಯಾಕೆ ಅಂದರೆ ಆ ಪಶುವಿಗೆ ಸ್ವರ್ಗ ಸಿಗುವುದರಿಂದ ಅದಕ್ಕೆ ಅಪಕಾರ ಮಾಡಿದಂತೆ ಆಗೋದಿಲ್ಲ. ನಾವು ಆ ಪಶುವಿಗೆ ಸ್ವರ್ಗವನ್ನು ಕೊಡಿಸ್ತೇವೆ ಅಂತಂದ ಮೇಲೆ ಪಶು ಹಿಂಸೆಯನ್ನು ನಿರಾತಂಕವಾಗಿ ಮಾಡಬಹುದಲ್ಲ. ಹಾಗಾದರೆ ನಿಂದನೆ ಮಾಡುವುದಕ್ಕೆ ಏನು ಕಾರಣ ಅನ್ನುವಂತಹ ಪ್ರಶ್ನೆ ಬಂದರೆ, ಆ ಪಶುವಿಗೆ ಸ್ವರ್ಗ ಸಿಗುವುದು ಯಾವಾಗ ಅಂದರೆ ಆ ಕರ್ಮವನ್ನು ಚಾಚೂ ತಪ್ಪದೆ ಅತೀ ಸ್ವಚ್ಛವಾಗಿ ಶುದ್ಧವಾದ ರೀತಿಯಲ್ಲಿ ಶ್ರೇಷ್ಠವಾದ ರೀತಿಯಲ್ಲಿ ನಿಯಮಗಳಿಗೆ ಅನುಗುಣವಾಗಿ ಮಾಡಿದರೆ ಮಾತ್ರ. ಆದರೆ ಕರ್ಮವನ್ನು ನಾವು ಸ್ವಲ್ಪವೂ ಕೂಡ ನ್ಯೂನತೆ ಇಲ್ಲದೆ ಮಾಡ್ತೀವಿ ಅಂತ ಹೇಳಿಕೊಳ್ಳೋದೇ ಕಷ್ಟ. ಯಾಕೆ ಅಂತಂದರೆ ಗಹನ ಕರ್ಮಣೋ ಗತಿ ಅಂತ ಹೇಳಿದಂತೆ ವೈದಿಕ ಕರ್ಮವನ್ನು ಸರಿಯಾಗಿ ತಿಳಿಯುವುದೇ ಕಷ್ಟ. ತಿಳಿದರೂ ಕೂಡ ಮಾಡುವಾಗ ಅನೇಕ ದೋಷಗಳು ಉಂಟಾಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಬಿಟ್ಟರೆ ಆಗ ಯಜಮಾನನಿಗೂ ಸ್ವರ್ಗ ಇಲ್ಲ, ಪಶುವಿಗೂ ಕೂಡ ಸ್ವರ್ಗ ಇಲ್ಲ. ಅಷ್ಟೇ ಅಲ್ಲದೆ ನರಕವೂ ಕೂಡ ಆಗುವ ಪ್ರಸಂಗ ಇದೆ. ಆದ್ದರಿಂದ ಪ್ರಾಚೀನ ಬರ್ಹಿರಾಜ ಮಾಡಿದಂತಹ ಯಾಗಗಳು ದೋಷಪೂರ್ಣವಾಗಿವೆ. ಅವುಗಳಲ್ಲಿ ಸತ್ತಂತಹ ಬಲಿಗೆ ಬಿದ್ದ ಪ್ರಾಣಿಗಳು ಕೋಪಗೊಂಡಿವೆ ಅನ್ನುವುದನ್ನು ನಾರದರು ಪ್ರಾಚೀನ ಬರ್ಹಿರಾಜನಿಗೆ ತೋರಿಸ್ತಾ ಇದ್ದಾರೆ. ಅಂತೂ ವೇದವಿಹಿತವಾದ ಕರ್ಮವನ್ನು ನಿಂದನೆ ಮಾಡೋದು ನಾರದರ ಉದ್ದೇಶ ಅಲ್ಲ. ವೇದವಿಹಿತವಾದ ಕರ್ಮವನ್ನು ಚಾಚೂ ತಪ್ಪದೆ ಮಾಡಿದರೆ ಮಾತ್ರ ಎಲ್ಲರಿಗೂ ಶ್ರೇಯಸ್ಸು, ಇಲ್ಲ ಅಂದರೆ ನರಕ. ಇದು ನಾರದರ ಅಭಿಪ್ರಾಯ ಅಂತೇಳಿಬೇಕೇ ಹೊರತಾಗಿ ಕರ್ಮವನ್ನು ಮಾಡೋದೇ ತಪ್ಪು, ಅದು ಪಾಪ ಸಾಧನ ಅಂತ ನಾರದರ ಅಭಿಪ್ರಾಯ ಅಂತ ಮಾತ್ರ ಸರ್ವಥಾ ತಿಳಿಯಬೇಡಿ. ಅಂತೂ ಕರ್ಮವನ್ನು ಆಚರಿಸೋದು, ನ್ಯೂನತೆ ಇಲ್ಲದೆ ಆಚರಿಸೋದು ಅದು ಎಲ್ಲರಿಗೂ ಕೂಡ ದೊಡ್ಡ ಸವಾಲು. ಅದಕ್ಕೆ ಕರ್ಮ ಮಾರ್ಗದಕ್ಕಿಂತ ಜ್ಞಾನ ಮಾರ್ಗ ಇದು ಶ್ರೇಷ್ಠ ಅಂತನ್ನುವುದು ನಾರದರ ಪ್ರಧಾನವಾದ ಅಭಿಪ್ರಾಯ. ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಯಥಾವತ್ ಕರ್ಮ ಕರ್ತಸ್ತು ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಾಹಾಯಕಾರಕಂ ಜ್ಞಾನ ಸಾಹಾಯಕಾರಕಂ ಅನ್ಯಥಾ ಕುರ್ವತ ಕರ್ಮ ಅನ್ಯಥಾ ಕುರ್ವತ ಕರ್ಮ ನಿರಯಾಯ ಭವಿಷ್ಯತಿ ನಿರಯಾಯ ಭವಿಷ್ಯತಿ. ಕರ್ಮ ಇದು ಯಥಾವತ್ತಾಗಿ ಚಾಚೂ ತಪ್ಪದೆ ಲೌಕಿಕವಾದ ಫಲದ ಕಾಮನೆ ಇಲ್ಲದೆ ವೇದದಲ್ಲಿ ಹೇಳಿದ ರೀತಿಯಲ್ಲಿ ಯಾರು ಮಾಡ್ತಾರೆ ಅಂತಹ ವ್ಯಕ್ತಿಗೆ ಈ ಕರ್ಮ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕೆ ಸಹಕಾರಿ ಆಗ್ತದೆ. ಶ್ರವಣಾದಿಗಳಿಂದ ಜ್ಞಾನ ಸಂಪಾದನೆಯನ್ನು ಮಾಡಲು ಹೊರಟಾಗ ಅದಕ್ಕೆ ಕರ್ಮ ಅಂತಃಕರಣ ಶುದ್ಧಿ ಮಾಡುವ ಮೂಲಕ ಸಹಕಾರಿಯಾಗ್ತದೆ. ಮತ್ತು ಅಪರೋಕ್ಷ ಜ್ಞಾನದಿಂದ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯಾಗಬೇಕಾದರೂ ಕೂಡ ಕರ್ಮ ಅದಕ್ಕೆ ಸಹಾಯವನ್ನು ಮಾಡ್ತದೆ. ಕರ್ಮ ಅಂದರೆ ಅದು ಸಾಮಾನ್ಯವಾದದ್ದಲ್ಲ. ಆದರೆ ವಿದ್ಯುಕ್ತವಾದ ರೀತಿಯಲ್ಲಿ, ವಿದ್ಯುಕ್ತವಾಗದ ರೀತಿಯಲ್ಲಿ ವಿಧಿ ಲೋಪವಾಗುವಂತೆ ಮಾಡಿದರೆ ಕರ್ಮ ಅದು ಯಾವುದಕ್ಕೂ ಕೂಡ ಸಾಧನ ಆಗೋದಿಲ್ಲ, ನರಕಕ್ಕೆ
ಸಾಧನವಾಗ್ತದೆ. ಆದರೂ ಇದು ಕರ್ಮದ ದೋಷ ಅಲ್ಲ, ಕರ್ಮವನ್ನು ಮಾಡುವ ವ್ಯಕ್ತಿಯ ದೋಷ. ಅದಕ್ಕೆ ಕರ್ಮವನ್ನು ಯಾಕೆ ನಿಂದನೆ ಮಾಡಬೇಕು ಅಂತಂದರೆ ಇದು ಕರ್ಮದ ದೋಷವೇ. ಯಾಕೆ ಅಂದರೆ ಕರ್ಮವನ್ನು ಸಾಂಗವಾಗಿ ನಿರ್ದುಷ್ಟವಾಗಿ ಮಾಡಲಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೋಡಿ, ತಥಾಪಿ ಕರ್ಮ ನಿಂದಂತಿ ನಯತ ಕರ್ತುಮಂಜಸ ಶಕ್ಯಂ ಜ್ಞಾನಫಲಸ್ಯಾಪಿ ಬಹುತ್ವಾತ್ ಮೋಹನಾಯ ಚ ಇತಿ ಬ್ರಹ್ಮಾಂಡೇ. ಯಾಕೆ ಕರ್ಮವನ್ನು ಚಾಚೂ ತಪ್ಪದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಶಕ್ಯ ಅಂದರೆ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಬೆಂಕಿ ಇದ್ದಲ್ಲಿ ಹೊಗೆ ಇರುವಂತೆ ಕರ್ಮ ಅಂದರೆ ಅದರಲ್ಲಿ ದೋಷ ಇದ್ದೇ ಇರ್ತದೆ. ಫಲಕಾಮನೆಯಿಂದ ಕರ್ಮ ಮಾಡುವಾಗ ಈ ದೋಷ ಬಾಧಕವಾಗ್ತದೆ. ಆದ್ದರಿಂದ ಕರ್ಮವನ್ನು ನಿಂದೆ ಮಾಡ್ತಾ ಇದ್ದಾರೆ. ಮತ್ತು ಕರ್ಮದಿಂದ ಬಹಳ ಶ್ರಮಪಟ್ಟು ಸಂಪಾದನೆ ಮಾಡುವ ಸ್ವರ್ಗದ ಫಲವೂ ಕೂಡ ಜ್ಞಾನದಿಂದ ಸಿಗುವಂತಹ ಮೋಕ್ಷದ ಫಲದ ಮುಂದೆ, ಮೋಕ್ಷರೂಪವಾದ ಫಲದ ಮುಂದೆ ಅತೀ ತುಚ್ಛ, ಅತೀ ಸಣ್ಣದು. ಜ್ಞಾನ ಫಲ ಅದು ಬಹಳ ಬಹಳ ದೊಡ್ಡದಾಗಿರ್ತದೆ. ಈ ಕಾರಣದಿಂದಲೂ ಕೂಡ ಕರ್ಮವನ್ನು ನಿಂದನೆ ಮಾಡ್ತಾರೆ. ಕರ್ಮದಿಂದ ಸಿಗುವ ಫಲ ತುಚ್ಛ, ಜ್ಞಾನದಿಂದ ಸಿಗುವ ಫಲ ಉತ್ತಮೋತ್ತಮ. ಮತ್ತು ವೈದಿಕ ಕರ್ಮ ಅದು ಹಿಂಸೆಯಿಂದ ಕೂಡಿದ್ದರಿಂದ ಅದನ್ನು ಸರ್ವಥಾ ಮಾಡಬಾರದು ಅನ್ನುವುದಾಗಿ ಅಸುರರು ತಪ್ಪಾಗಿ ತಿಳಿಯಲಿ ಅನ್ನೋ ಉದ್ದೇಶದಿಂದಲೂ ಕೂಡ ಕರ್ಮವನ್ನು ನಿಂದನೆ ಮಾಡ್ತಾರೆ ಅಂತ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡಿ ನಾರದರು ಕರ್ಮದ ನಿಂದನೆಯನ್ನು ಮಾಡಿದ್ದು ಯಾವ ಅಭಿಪ್ರಾಯದಿಂದ ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಕರ್ಮ ಇದು ಮೋಕ್ಷಕ್ಕೆ ಸಾಧನ ಅಲ್ಲ ಅಂತ ಹೇಳ್ತಾ ಜೀವನು ಫಲದ ಆಸೆಗೆ ಏನೆಲ್ಲ ಮಾಡಿ ತನ್ನ ಮೂಲ ಉದ್ದೇಶವನ್ನು ಕಳೆದುಕೊಳ್ತಾನೆ ಅಂತ ಹೇಳೋದಕ್ಕೆ ಪುರಂಜನೋಪಾಖ್ಯಾನ ಅಂತ ಒಂದು ಕಥೆಯನ್ನು ನಾರದರು ಪ್ರಾಚೀನ ಬರ್ಹಿ ರಾಜನಿಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಪುರಂಜನ ಅಂತ ಒಬ್ಬ ರಾಜನಿದ್ದ. ಇದೆಲ್ಲವೂ ಕೂಡ ಒಗಟಿನ ಮಾತಿನಂತೆ. ಅವನು 9 ಬಾಗಿಲಿನಿಂದ ಕೂಡಿದ ಒಂದು ನಗರವನ್ನು ನೋಡ್ತಾನಂತೆ. ಆ ಕಥೆಯನ್ನು ಮೈತ್ರೇಯರು ವಿದುರನಿಗೆ, ಪ್ರಾಚೀನ ಬರಿಹಿರಾಜನಿಗೆ ನಾರದರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹಚ್ರವಾಃ ತಸ್ಯ ಅವಿಜ್ಞಾತನಾಮಾಸೀತ್ ಸಖಾ ಅವಿಜ್ಞಾತಚೇಷ್ಟಿತಃ. ರಾಜನೇ, ಬಹಳ ಹಿಂದೆ ಮಹಾಕೀರ್ತಿಶಾಲಿಯಾದ ಪುರಂಜನ ಎಂಬುವ ಹೆಸರಿನ ರಾಜನಿದ್ದ. ಅವನಿಗೆ ಅವಿಜ್ಞಾತ ಎಂಬುವಂತಹ ಹೆಸರಿನ ಒಬ್ಬ ಗೆಳೆಯನಿದ್ದ. ಆ ಗೆಳೆಯನ
ಕೆಲಸಗಳು, ಚಟುವಟಿಕೆಗಳು, ಪ್ರವೃತ್ತಿಗಳು ಯಾರಿಗೂ ಕೂಡ ಕಾಣಿಸ್ತಾ ಇರಲಿಲ್ಲ. ಸ ಏಕದಾ ಹಿಮವತೋ ದಕ್ಷಿಣೇಶ್ವತಸಾನುಷು ದದರ್ಶನವಭಿರ್ದ್ವಾರ್ಭಿಃ ಪುರೀಂ ಲಕ್ಷಿತಲಕ್ಷಣಾಂ. ಆ ರಾಜ ಒಮ್ಮೆ ಹಿಮಾಲಯದ ದಕ್ಷಿಣ ತಪ್ಪಲಿನ ಭಾರತ ಭೂಪ್ರದೇಶದಲ್ಲಿ 9 ಬಾಗಿಲುಗಳಿಂದ ಕೂಡಿದ ಎಲ್ಲ ಲಕ್ಷಣಗಳಿಂದ ಒಪ್ಪುವ ಒಂದು ಸುಂದರವಾದ ಪಟ್ಟಣವನ್ನು ನೋಡಿದ ಅಂತ. ಇಲ್ಲಿ ಆಚಾರ್ಯರು ತಾತ್ಪರ್ಯವನ್ನು ಬರೀಲಿಕ್ಕೆ ಏನು ಕಾರಣ ಅಂತಂದರೆ, ಈ ಪುರಂಜನ ಎಂಬುವ ರಾಜ ಅಥವಾ ಅವನು ಕಂಡ ನಗರದಲ್ಲಿರುವ ಪುರಂಜನಿ ಇದು ಕೇವಲ ಕಾಲ್ಪನಿಕ. ವಸ್ತುತಃ ಇದು ಪ್ರಾಚೀನ ಬರ್ಹಿರಾಜನದೇ ಕಥೆ. ಅದನ್ನು ಇನ್ನೊಬ್ಬರ ಹೆಸರು ಬದಲಾಯಿಸಿ ಹೇಳಿದ್ದೇವೆ ಅಂತಾರಲ್ಲ, ಹಾಗೆ ಬೇರೆ ರಾಜನ ಕಥೆಯಾಗಿ ಕಲ್ಪಿಸಿ ಹೇಳ್ತಾ ಇದ್ದಾರೆ ನಾರದರು ಅಂತ ಕೆಲವರು ಹೇಳ್ತಾರೆ. ಆದರೆ ಇದ್ಯಾವುದನ್ನು ಕೂಡ ನಾವು ಇಲ್ಲಿ ಇಟ್ಟುಕೊಳ್ಳುವ ಹಾಗೆ ಇಲ್ಲ. ಅದಕ್ಕೆ ತಂತ್ರ ಭಾಗವತದಲ್ಲಿ ಅದನ್ನು ಆಚಾರ್ಯರು ತೋರಿಸ್ತಾರೆ. ದೇವಜೀವಾಭಿಮಾನೀತು ಬ್ರಹ್ಮೈವತು ಚತುರ್ಮುಖಃ ಮಾನುಷಾಣಾಂತು ಜೀವಾನಾಂ ಅಭಿಮಾನಿ ಪುರಂಜನಃ. ಚತುರ್ಮುಖ ಬ್ರಹ್ಮದೇವರು ಸರ್ವ ಜೀವಾಭಿಮಾನಿಗಳಾದರೂ ಕೂಡ ವಿಶೇಷವಾಗಿ ದೇವಜೀವಾಭಿಮಾನಿಗಳು ಕೂಡ ಅವರೇ. ಪುರಂಜನನಾಗಲಿ ಕಲಿಯಾಗಲಿ ಇವನು ಜೀವಾಭಿಮಾನಿ ಅಲ್ಲ. ಮನುಷ್ಯ ಜೀವರಿಗೆ ಮಾತ್ರ ಅಭಿಮಾನಿ ಪುರಂಜನ, ಅಸುರ ಜೀವರಿಗೆ ಅಭಿಮಾನಿ ಕಲಿ, ಪುರಂಜನನಲ್ಲ. ಈ ಪುರಂಜನ ಒಬ್ಬ ರಾಜ, ಹರಿಯ ಪುತ್ರ. ಇದು ಎಲ್ಲವೂ ಕಲ್ಪನೆ ಅಲ್ಲ. ಸತು ರಾಜ ಹರೇ ಪುತ್ರ ತು ಅಸುರಾಣಾಂ ಕಲಿಸ್ವಯಂ ಜೀವಸಂಸ್ಕೃತಿವತ್ತಸ್ಮಾತ್ ಪುರಂಜನಕಥಾಪಿತು. ಅವನು ಮನುಷ್ಯ ಜೀವಾಭಿಮಾನಿಯಾದದ್ದರಿಂದ ಅವನ ಕಥೆ ಪ್ರಾಯ ಜೀವರ ಸಂಸಾರ ಕಥೆಯಂತೆ ನಡೆಯುತ್ತದೆ. ಹೀಗೆ ಕಥೆಗಳು ಒಂದೇ ರೀತಿ ಇರುವುದರಿಂದ ಜೀವ ಸಂಸಾರವನ್ನು ಪರ್ಯಾಯವಾಗಿ ತಿಳಿಸುವ ಉದ್ದೇಶದಿಂದ ಜ್ಞಾನಿಗಳಾದ ನಾರದ ಮುನಿಗಳು ಪ್ರಾಚೀನ ಬರ್ಹಿರಾಜನಿಗೆ ಪುರಂಜನನ ಕಥೆಯನ್ನು ಹೇಳ್ತಾ ಇದ್ದಾರೆ. ತಸ್ಮಾಜ್ಜೀವಸ್ಮೃತಿಜ್ಞಪ್ತೈ ಪುರಂಜನಕಥಾಂ ಮುನಿಃ ನಾರದೋ ಅಶ್ರಾವಯದ್ವಿದ್ವಾನ್
ನಾರದೋ ಅಶ್ರಾವಯದ್ವಿದ್ವಾನ್ ನೃಪಂ ಪ್ರಾಚೀನಬರ್ಹಿಷಂ ಪ್ರಾಯಸ್ತು ತತ್ಕಥಾ ಜೀವೇ ಸ್ಥಿತಾ ಪ್ರತ್ಯೇಕಶೋ ಅಪಿತು ಪ್ರತ್ಯೇಕಂ ಯತ್ತು ಯುಜ್ಯೇತ ತದುನ್ನೇಯಂ ಯಥಾ ತಥಾ ಉಕ್ತಂ ಭಾಗವತೇಪ್ಯೇತತ್ ಪುರಾಣೇ ಯಾವದಿಶ್ಯತೆ ಪ್ರತ್ಯೇಕಶಸ್ತು ಜೀವಾನಾಂ ತದನ್ಯತ್ತಸ್ಯ ಕೇವಲಂ ಇತಿ ತಂತ್ರಭಾಗವತೆ. ಹೆಚ್ಚಿನ ಮಟ್ಟಿಗೆ ಆ ಕಥೆಯೇ ಜೀವನ ವಿಷಯದಲ್ಲಿಯೂ ಕೂಡ ಸಮಾನವಾಗಿ ಕೂಡುತ್ತದೆ. ಅದನ್ನು ಮಾತ್ರ ಯಥಾವತ್ತಾಗಿ ಊಹೆ ಮಾಡಿಕೊಳ್ಳಬೇಕು. ಇದನ್ನು ಭಾಗವತ ಪುರಾಣದಲ್ಲಿಯೇ ಹೇಳಿದೆ. ಜೀವರ ವಿಷಯದಲ್ಲಿ ಪುರಂಜನ ಕಥೆ ಎಷ್ಟು ಅಂಶಗಳಲ್ಲಿ ಸಮಾನವಾಗಿದೆಯೋ ಆ ಅಂಶಗಳನ್ನು ಮಾತ್ರ ಜೀವರ ವಿಷಯದಲ್ಲಿ ಇಟ್ಟುಕೊಂಡು ಉಳಿದ ಬೇರೆ ಅಂಶಗಳನ್ನು ಕೇವಲ ಪುರಂಜನನಿಗೆ ಸಂಬಂಧಿಸಿದ್ದು ಅಂತ ತಿಳ್ಕೋಬೇಕು ಅನ್ನುವುದಾಗಿ ಆಚಾರ್ಯರು ತಂತ್ರ ಭಾಗವತ ಪುರಾಣದ ಪ್ರಮಾಣವನ್ನು ಕೊಟ್ಟು ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ರಾಜ ಪುರಂಜನಿಯನ್ನು ಕಂಡಂತೆ ಅವಳ ಪರಿವಾರದವರನ್ನು ಕಂಡ, ಅವಳನ್ನು ಮದುವೆಯಾದ ಅಂತ ನಾರದರು ಪ್ರಾಚೀನ ಬರಿರಾಜನಿಗೆ ಹೇಳ್ತಾ ಇದ್ದಾರೆ. ಯದೃಚ್ಛಯಾಗತಾಂ ತತ್ರ ದದರ್ಶ ಪ್ರಮದೋತ್ತಮಾಂ ಭೃತ್ತೈರ್ದಶಭಿರಾಯಾಂತಿ ಇಮ ಏಕೈಕಶತನಾಯಕೈಃ. ರಾಜ ಪುರಂಜನ ಅಕಸ್ಮಾತ್ ಅಲ್ಲಿಗೆ ಬಂದಂತಹ ಒಬ್ಬ ಸುಂದರಿಯನ್ನು ಕಂಡ. 10 ಜನ ಸೇವಕರು ಅವಳ ಜೊತೆಗೆ ಇದ್ದಾರೆ. ಆ ಸೇವಕರಿಗೆ ಒಬ್ಬೊಬ್ಬರಿಗೆ 100 ಮಂದಿ ಸ್ತ್ರೀಯರು ಇದ್ದಾರೆ. ನಾರದ ಉವಾಚ ಇತಿ ತೌ ದಂಪತಿ ತತ್ರ ಸಮುದ್ಯ ಸಮಯಂ ಮಿತಃ ತಾಂ ಪ್ರವಿಶ್ಯ ಪುರೀಂ ರಾಜನ್ ಮುಮುಧಾತೆ ಶತಂ ಸಮಾಹ. ರಾಜ ಹೀಗೆ ಅವರಿಬ್ಬರು ಪರಸ್ಪರ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಂಪತಿಗಳಾಗಿ ಆ ಪಟ್ಟಣವನ್ನು ಪ್ರವೇಶಿಸಿ 100 ವರ್ಷಗಳ ಕಾಲ ಆನಂದದಿಂದ ಇದ್ದಾರೆ. ಪುರಂಜನ ಇವನು ನಿತ್ಯ ಸಂಸಾರಿ ಜೀವರಿಗೆ ಅಭಿಮಾನಿಯಾಗಿರುವಂತೆ ಅವನ ರಾಣಿ ಪರಿವಾರದವರು ಕೂಡ ನಿತ್ಯ ಸಂಸಾರಿ ಜೀವರ ಬುದ್ಧ್ಯಾದಿಗಳಿಗೆ ಅಭಿಮಾನಿಗಳು ಅಂತ ತಿಳಿದುಕೊಳ್ಳಬೇಕು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಏ ಪುರಂಜನ ಭೃತ್ಯಾದ್ಯಾಹ ಭಾರ್ಯಾದ್ಯಾಃ ಸರ್ವ ಏವ ಚ ತೇಪಿ ಮಾನುಷಬುದ್ಧ್ಯಾದೇಃ ವಿಜ್ಞೇಯ ಅಭಿಮಾನಿನಃ. ಪುರಂಜನನ ಭೃತ್ಯರು, ಮಿತ್ರರು, ರಾಣಿ, ಅವಳ ಭೃತ್ಯರು ಎಲ್ಲರೂ ಕೂಡ
ನಿತ್ಯ ಸಂಸಾರಿ ಜೀವರ ಬುದ್ಧಿ, ಇಂದ್ರಿಯ ಇವೇ ಮೊದಲಾದವುಗಳಿಗೆ ಅಭಿಮಾನಿಗಳು ಅಂತ ತಿಳಿಯಬೇಕು. ಗಾಯತ್ರಿ, ವಾರುಣಿ ಮೊದಲಾದವರು ದೇವಾದಿಗಳ ಬುದ್ಧಿ, ಇಂದ್ರಿಯಾದಿಗಳಿಗೆ ಅಭಿಮಾನಿಗಳು. ಅವರು ನಿತ್ಯ ಸಂಸಾರಿಗಳ ಬುದ್ಧಿ, ಇಂದ್ರಿಯಾದಿಗಳಿಗೆ ಅದಕ್ಕೂ ಕೂಡ ಅಭಿಮಾನಿಗಳಾಗಿದ್ದಾರೆ. ಇನ್ನು ಗಾಯತ್ರ್ಯಾದ್ಯಾಸ್ತು ದೇವಾನಾಂ ತೇಪಿ ಚೈತೇಷು ಸಂಸ್ಥಿತಾಃ. ಗಾಯತ್ರ್ಯಾದ್ಯಾಸ್ತು ದೇವಾನಾಂ ತೇಪಿ ಚೈತೇಷು ಸಂಸ್ಥಿತಾಃ. ಅಲಕ್ಷ್ಮೀದ್ವಾಪರಾದ್ಯಾಸ್ತು ಅಸುರಾಸ್ತೇಪಿ ಮಾನುಷಾಃ. ಅಸುರಾಸ್ತೇಪಿ ಮಾನುಷಾಃ ಇತಿ ಚ. ಕಲಿಯ ಹೆಂಡತಿ ಅಲಕ್ಷ್ಮಿ, ಅವಳು ದ್ವಾಪರ ಯುಗಕ್ಕೆ ಅಭಿಮಾನಿ. ದ್ವಾಪರ ಎಂಬುವ ಅಸುರ ಮುಂತಾದವರ ಅಸುರ ಜೀವರ ಬುದ್ಧ್ಯಾದಿಗಳಿಗೆ ಅಭಿಮಾನಿಗಳು. ನಿತ್ಯ ಸಂಸಾರಿ ಜೀವರ ಬುದ್ಧ್ಯಾದಿಗಳಿಗೂ ಕೂಡ ಅಭಿಮಾನಿಗಳು ಎನ್ನುವುದಾಗಿ ತಂತ್ರ ಭಾಗವತದಲ್ಲಿ ಹೇಳಲ್ಪಟ್ಟಿದೆ. ಅದಾದ ಮೇಲೆ ಪುರಂಜನನ ಪಟ್ಟಣದ ದಕ್ಷಿಣ ಮತ್ತು ಉತ್ತರ ದ್ವಾರಗಳು, ಅವುಗಳಿಂದ ಪುರಂಜನನು ಹೋಗುವಂತಹ ದೇಶಗಳು, ಹೋಗುವಾಗ ಅವನ ಜೊತೆಗಿರುವ ಮಿತ್ರರು, ಇವೆಲ್ಲವನ್ನೂ ಕೂಡ ನಾರದರು ಪ್ರಾಚೀನವರ್ಯರಾಜನಿಗೆ ಹೇಳ್ತಾ ಇದ್ದಾರೆ. ಪಿತೃಭೂನೃಪಪುರ್ಯಾದ್ವಾಹ ಪಿತೃಭೂನೃಪಪುರ್ಯಾದ್ವಾಹ ದಕ್ಷಿಣೇನ ಪುರಂಜನಃ ದಕ್ಷಿಣೇನ ಪುರಂಜನಃ ರಾಷ್ಟ್ರಂ ದಕ್ಷಿಣ ಪಾಂಚಾಲಂ ಯಾತಿ ಶ್ರುತಧರಾನ್ವಿತಃ. ಪಟ್ಟಣಕ್ಕೆ ದಕ್ಷಿಣ ಪಾರ್ಶ್ವದಲ್ಲಿ ದೇವಭೂ ದ್ವೇವಭೂ ಎನ್ನುವಂತಹ ದ್ವಾರ ಇದೆ. ಅದರಿಂದ ಪುರಂಜನ ಶ್ರುತಧರ ಎನ್ನುವ ಮಿತ್ರನ ಜೊತೆಗೆ ದಕ್ಷಿಣ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾನೆ. ದೇವಭೂರ್ನಾಮ ಪುರ್ಯಾದ್ವಾಹ ಉತ್ತರೇಣ ಪುರಂಜನಃ ರಾಷ್ಟ್ರಂ ಉತ್ತರ ಪಾಂಚಾಲಂ ಯಾತಿ ಶ್ರುತಿಧರಾನ್ವಿತಃ. ಉತ್ತರ ಪಾರ್ಶ್ವದಲ್ಲಿ ಪಿತೃಭೂ ಎಂಬುವಂತಹ ದ್ವಾರ ಇದೆ. ಆ ದ್ವಾರದಿಂದ ಪುರಂಜನ ಶ್ರುತಧರನ ಜೊತೆಗೆ ಉತ್ತರ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾನೆ. ನಾವು ಕೇವಲ ಒಗಟಾಗಿ ತಿಳಿತಾ ಇದ್ದೇವೆ. ಅದರ ಅರ್ಥವನ್ನು ಹೀಗೆ ತಿಳಿಬೇಕು ಅಂತಂದರೆ, ಬಲಗಿವಿಯೇ ಪ್ರತಿಯೊಬ್ಬ ಜೀವನ ಶರೀರದ ಬಲಗಿವಿಯೇ ದೇವಭೂ ಎನ್ನುವಂತಹ ದ್ವಾರ, ಎಡಕಿವಿಯೇ ಪಿತೃಭೂ ಎಂಬುವಂತಹ ದ್ವಾರ. ಶ್ರುತಧರ ಅಂದರೆ ಶ್ರವಣ ಮಾಡಿದ ಶಾಸ್ತ್ರವನ್ನು ಸ್ವೀಕರಿಸುವ ಶ್ರವಣೇಂದ್ರಿಯ ಮತ್ತು ಅದರ ಅಭಿಮಾನಿಗಳು. ಅವರ ಜೊತೆಗೆ ಜೀವ ಶಾಸ್ತ್ರವನ್ನು ಶ್ರವಣ ಮಾಡ್ತಾನೆ. ಬಲಗಿವಿಯಿಂದ ನಿವೃತ್ತ ಕರ್ಮ ಪ್ರತಿಪಾದಕವಾದ ಶಾಸ್ತ್ರವನ್ನು ಕೇಳ್ತಾನೆ. ಅದನ್ನೇ ದಕ್ಷಿಣ ಪಾಂಚಾಲ ಅಂತ ಕರೀತಾರೆ. 4 ವೇದ, ಇತಿಹಾಸ ಇದನ್ನು ಸಮರ್ಥವಾಗಿದೆ. ಆದ್ದರಿಂದ ದಕ್ಷಿಣ ಅಂತ ಅದಕ್ಕೆ ಹೆಸರು. ಎಡಗಿವಿಯಿಂದ ಪ್ರವರ್ತ ಕರ್ಮ ಪ್ರತಿಪಾದಕವಾದ ಸಂಸಾರದಲ್ಲಿಯೇ ಪ್ರವೃತ್ತಿಯನ್ನು ಉಂಟಿಸುವ ಶಾಸ್ತ್ರವನ್ನು ಕೇಳ್ತಾನೆ. ಆ ಶಾಸ್ತ್ರವೇ ಉತ್ತರ ಪಾಂಚಾಲ. ಯಾಕೆ ಅಂದರೆ ಉತ್ಕೃಷ್ಟವಾದ ಶಬ್ದಾದಿ 5 ವಿಷಯಗಳಿಗೆ ಪ್ರತಿಪಾದಕವಾಗಿದೆ. ಆದ್ದರಿಂದ ಅಂತ ಇಷ್ಟು ನಾವು ಇಲ್ಲಿ ಅಭಿಪ್ರಾಯವನ್ನು ಪಡಬೇಕು. ಆದರೆ ಬಲಗಿವಿ, ಎಡಗಿವಿ, ಉತ್ತರ ಪಾಂಚಾಲ, ದಕ್ಷಿಣ ಪಾಂಚಾಲ ಅಂತ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ. ದಕ್ಷಿಣ ಶ್ರೋತ್ರ ಮಾರ್ಗೇಣ
ದೇವಲೋಕಂ ವೃಜತ್ಯಸೌ ದೇವಲೋಕಂ ವೃಜತ್ಯಸೌ ವಾಮಶ್ರೋತ್ರೇಣ ಪಿತॄಣಾಂ ವಾಮಶ್ರೋತ್ರೇಣ ಪಿತॄಣಾಂ ಇತಿ ವೇದವಿದೋ ವಿದುಃ ಇತಿ ವೇದವಿದೋ ವಿದುಃ ಇತಿ ಪ್ರವೃತ್ತಿತಂತ್ರೇ. ಬಲಗಿವಿಯ ಮಾರ್ಗದಿಂದ ಜೀವನು ದೇವಲೋಕವನ್ನು, ಎಡಗಿವಿಯ ಮಾರ್ಗದಿಂದ ಪಿತೃಲೋಕವನ್ನು ಹೊಂತಾನೆ ಎನ್ನುವುದಾಗಿ ಪ್ರವೃತ್ತಿತಂತ್ರ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದೆ. ಇಲ್ಲಿಗೆ 25ನೆಯ ಅಧ್ಯಾಯವನ್ನು ಮುಗಿಸಿ 26ನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. 26ನೇ ಅಧ್ಯಾಯದ ಸಾರ, ರಾಜ ಪುರಂಜನ ಬೇಟೆಗೆ ಅಂತ ರಥವನ್ನು ಏರಿದ್ದಾನೆ. ಆ ರಥಕ್ಕೆ 5 ಕುದುರೆಗಳು, 2 ಇಶಾದಂಡಗಳು, 2 ಚಕ್ರಗಳು, 1 ಅಚ್ಚು, 3 ಧ್ವಜ, 5 ಕಟ್ಟುಗಳು, 1 ಲಗಾಮು, 1 ಸಾರಥಿ, 1 ಆಸನ, 2 ನೊಗಗಳು, 5 ಆಯುಧಗಳು, 7 ಆವರಣಗಳು, 5 ಬಗೆಯ ಗತಿಗಳು, 11 ಸೇನಾ ಪಡೆಗಳ ಜೊತೆಗೆ ರಾಜ ಪಂಚಪ್ರಸ್ಥ ಎನ್ನುವಂತಹ ಕಾಡಿಗೆ ಹೊರಟಿದ್ದಾನೆ. ಕಾಡಿಗೆ ಹೊರಟಾಗ ರಾಣಿ ಅವನ ವಿರಹವನ್ನು ಒಂದು ಕ್ಷಣವೂ ಕೂಡ ಸಹಿಸೋದಿಲ್ಲ. ಆದರೂ ರಾಜನಿಗೆ ಬೇಟೆಯನ್ನು ಆಡಲೇಬೇಕು ಅಂತ ಚಟ. ಆದ್ದರಿಂದ ರಾಣಿಯನ್ನು ಬಿಟ್ಟು ಕಾಡಿಗೆ ಬೇಟೆಗಾಗಿ ಬರ್ತಾನೆ. ಅಲ್ಲಿ ನಿರ್ದಯವಾಗಿ, ಕ್ರೂರಿಯಾಗಿ ಮೃಗಗಳನ್ನು ಕೊಲ್ತಾನೆ. ಹಸಿವು ಬಾಯಾರಿಕೆಯಿಂದ ಬಳಲಿ ಬೇಟೆಯನ್ನು ನಿಲ್ಲಿಸಿ ಅರಮನೆಗೆ ತಿರುಗಿ ಬರ್ತಾನೆ. ಸ್ನಾನ ಭೋಜನಗಳನ್ನು ಮುಗಿಸ್ತಾನೆ. ಅಷ್ಟರಲ್ಲಿ ರಾಣಿ ತುಂಬ ಸಿಟ್ಟಿಗೆ ಎದ್ದಿರ್ತಾಳೆ. ಅಂತಹ ರಾಣಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದು ಮಾಡ್ತಾ ಸಮಾಧಾನವನ್ನು ಮಾಡ್ತಾನೆ. ರಾಜ ಪುರಂಜನ ಕಾಡಿಗೆ ಬೇಟೆಗೆ ಹೋಗಿ ಮೃಗಗಳನ್ನು ಕೊಲ್ತಾನೆ ಅಂತೇನು ಹೇಳ್ತಾರೆ, ಅದು ಸರಿಯಲ್ಲ, ಅದು ಶಾಸ್ತ್ರ ವಿರುದ್ಧ. ತೀರ್ಥೇಷು ಶ್ರುತಿದೃಷ್ಟೇಷು ರಾಜ ಮೇಧ್ಯಾನ್ ಪಶೂನ್ ವನೆ ಯಾವದರ್ಥಮಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ. ಬೇಟೆ ಇದು ರಾಜನಿಗೆ ವಿಹಿತವೇ. ಆದರೆ ಮಾಂಸವನ್ನು ಅಪೇಕ್ಷಿಸುವ ರಾಜ ಶ್ರುತಿವಿಹಿತವಾದ ಶ್ರಾದ್ದಾದಿ ಪವಿತ್ರ ಕಾರ್ಯಗಳಲ್ಲಿ ಮಾತ್ರ ಭಕ್ಷಣಕ್ಕೆ ಯೋಗ್ಯವಾಗಿರುವ ಮೃಗಗಳನ್ನು ಮಾತ್ರ ಬೇಟೆ ಆಗಬೇಕು. ಆ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಲ್ಲಬೇಕು. ಸುಮ್ಮನೆ ಬೇಟೆಯ ಚಟ ಅಂತ ಚಟದಿಂದ ಪ್ರಾಣಿಗಳನ್ನು ಸರ್ವಥಾ ಕೊಲ್ಲಬಾರದು. ಎರಡಿದೆ. ತನಗೆ ಮಾಂಸ ಎಷ್ಟು ಬೇಕೋ ಅಷ್ಟೇ, ಭಕ್ಷಣಕ್ಕೆ ಯೋಗ್ಯವಾದ ಮಾಂಸವನ್ನು ಕೊಡುವ ಮೃಗಗಳನ್ನು ಮಾತ್ರ ಬೇಟೆಯಾಡಬೇಕು. ಮತ್ತು ಲೋಕಕ್ಕೆ ಉಪದ್ರವ ಕೊಡುವಂತಹ ಪ್ರಾಣಿಗಳ ಬೇಟೆಯನ್ನು ಕೂಡ ಆಡಬೇಕು. ಅಲುಬ್ಧೋ ಲೋಕೋಪಕಾರಾರ್ಥಂ ಜ್ಞನ್ ಆತ್ಮಾರ್ಥಾತ್ ಅಧಿಕಮಪಿ ಹನ್ಯಾತ್. ತನಗೆ ಮಾಂಸದ ಲೋಭ ಇಲ್ಲದೆ ಇದ್ದಾಗ ಲೋಕೋಪಕಾರಕ್ಕಾಗಿ ತನಗೆ ಬೇಕಾದಕ್ಕಿಂತಲೂ ಹೆಚ್ಚು ಮೃಗಗಳನ್ನು ರಾಜ ಕೊಲ್ಲಬಹುದು ಅಂತ ಇದು ಶಾಸ್ತ್ರದ ನಿಯಮ.
ಯಾಕೆಂದರೆ ಲೋಕದ ರಕ್ಷಣೆಗಾಗಿ ಕ್ರೂರವಾದ ಪ್ರಾಣಿಗಳನ್ನು ಹಿಂಸಿಸಿದರೆ ತಪ್ಪಲ್ಲ. ಯಾವ ಕರ್ಮದಿಂದ ಸಜ್ಜನರಿಗೆ ಉಪಕಾರವಾಗುವುದೋ ಅಂತಹ ಕರ್ಮ ಬಹಳ ನಿಷಿದ್ಧವಾಗಿದ್ದರೂ, ಬಹಳ ಹಿಂಸಾದಿಂದ ಯುಕ್ತವಾಗಿದ್ದರೂ ಅದನ್ನು ಮಾಡಿದರೂ ಕೂಡ ರಾಜ ದೋಷಕ್ಕೆ ಭಾಗಿಯಾಗುವುದಿಲ್ಲ. ರಾಜ ಅಪರೋಕ್ಷ ಜ್ಞಾನಿಯಾಗಿದ್ದರೆ ಅವನು ಮಾಂಸ ಲೋಭ ಉಳ್ಳವನಾಗಿದ್ದರೂ, ನಿಷಿದ್ಧ ಕರ್ಮ ಮಾಡಿದರೂ ಅವನಿಗೆ ಕರ್ಮದ ಲೇಪ ಇಲ್ಲ ಅಂತ ಅಧ್ಯಾತ್ಮ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದೆ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಉಪಕಾರಸ್ಸತಾಂ ಯೇನ ತತ್ಕೃತ್ವಾ ನೈವ ದೂಷ್ಯತಿ ಅತೀವ ನಿಂದಿತಮಪಿ ಬಹುಹಿಂಸಾಯುಗೇವ ವಾ ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಇತಿ ಅಧ್ಯಾತ್ಮೇ. ಇಲ್ಲಿಗೆ 26ನೇ ಅಧ್ಯಾಯವನ್ನು ಮುಗಿಸಿ 27ನೇ ಅಧ್ಯಾಯದ ಸಾರವನ್ನು ಹೇಳ್ತಾ ಇದ್ದಾರೆ. ರಾಜ ತನ್ನ ತೊಡೆಯ ಮೇಲೆ ರಾಣಿಯನ್ನು ಕೂಡಿಸಿಕೊಂಡು ಒಲಿಸಿಕೊಂಡು ಅವಳ ತೋಳುಗಳನ್ನು ದಿಂಬಾಗಿ ಮಾಡಿಕೊಂಡು ಅಮೂಲ್ಯವಾದ ಹಾಸಿಗೆಯ ಮೇಲೆ ಮಲಗ್ತಾನೆ. ಹೀಗೆ ವಿಷಯ ಭೋಗದಲ್ಲಿ ರಾಜನ ಯೌವನದ ಕಾಲವೆಲ್ಲವೂ ಕೂಡ ಒಂದು ಕ್ಷಣದಂತೆ ಕಳೆದು ಹೋಗಿದೆ. ಅಷ್ಟರಲ್ಲಿ ಅವನಿಗೆ 1100 ಜನ ಮಂದಿ ಮಕ್ಕಳು, 110 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ರಾಜ ವಿವಾಹವನ್ನು ಮಾಡಿದ್ದಾನೆ. ಮಕ್ಕಳಿಗೆ ಒಬ್ಬೊಬ್ಬರಿಗೆ 100 ಮಂದಿ ಮಕ್ಕಳು ಹುಟ್ಟಿದ್ದಾರೆ, ಅಂದರೆ ಇವನಿಗೆ ಮೊಮ್ಮಕ್ಕಳು. ಹೀಗೆ ಇಡೀ ಪಾಂಚಾಲ ದೇಶದಲ್ಲಿ ಪುರಂಜನನ ವಂಶ ವಿಸ್ತಾರವಾಗಿದೆ. ಅವನು ಇನ್ನೂ ಹೆಚ್ಚಿನ ವಿಷಯದ ಆಸೆಯಿಂದ ಕಾಮ್ಯ ಯಜ್ಞಗಳಲ್ಲಿ ಘೋರವಾದ ಪಶುಹಿಂಸೆಗಳನ್ನು ನಡೆಸ್ತಾ ಇದ್ದಾನೆ. ದೇವ ಪಿತೃ ಭೂತಗಳನ್ನು ಆರಾಧಿಸ್ತಾ ಅಷ್ಟರಲ್ಲಿ ಮುಪ್ಪಿನ ಕಾಲ ಬಂದಿದೆ. ನೆರೆ ರಾಜ್ಯದಲ್ಲಿ ಆಗ ಚಂಡವೇಗ ಅಂತ ಒಬ್ಬ ಗಂಧರ್ವ, ಅವನಿಗೆ ಬಲಿಷ್ಠರಾದ 360 ಮಂದಿ ಗಂಧರ್ವ ಸೈನಿಕರು, ಅವನಿಗೆ ಅಷ್ಟೇ ಸಂಖ್ಯೆಯಲ್ಲಿ ಹೆಣ್ಣು ಸೈನಿಕರು ಕೂಡ ಜೊತೆಗೆ ಇದ್ದರು. ಅವರು ಒಬ್ಬೊಬ್ಬರಾಗಿ ಸಾಲಿನಂತೆ ಬಂದು ಪುರಂಜನನ ಪಟ್ಟಣವನ್ನು ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ಯಾವಾಗಲೂ ಎಚ್ಚರವಿದ್ದಂತಹ 5 ಹೆಡೆಯ ಸರ್ಪ ಪಟ್ಟಣವನ್ನು ಕಾಪಾಡ್ತಾ ಇತ್ತು. ಹೀಗೆ ರಾಜ ಪುರಂಜನ 100 ವರ್ಷಗಳವರೆಗೆ ಸತತ ಏಕಾಕಿಯಾಗಿ 720 ಗಂಧರ್ವೆಯರ ಜೊತೆಗೆ ಹೋರಾಡಿ ಶಕ್ತಿಯನ್ನು ಕಳೆಕೊಂಡ. ಚಂಡವೇಗನ ಹೆಂಡತಿ, ಅವಳ ಹೆಸರು ಜರೆ ಅಂತ. ಅವಳು ಸುಂದರಿ ಅಲ್ಲ, ಆದ್ದರಿಂದ ಅವಳು ಲಗ್ನವಾಗದೆ ಹಾಗೇ ಉಳಿದಿದ್ಲು. ಅವಳು ನನ್ನನ್ನು ಮದುವೆ ಆಗೋದಕ್ಕೆ ಬೇಡಿದಳು ಅಂತ ಪುರಂಜನ ಹೇಳ್ತಾನೆ. ನಾನು ತಿರಸ್ಕಾರ ಮಾಡಿದೆ. ಆಗ ಭಯ ಎಂಬುವ ಯವನರಾಜನ ಬಳಿಗೆ ನಾನು ಕಳಿಸಿದೆ. ಅವನು ತನ್ನ ಅಣ್ಣ ಪ್ರಜ್ವಾರ ಅಂತ ಅವನ ಬಳಿಗೆ ಅವನು ಕಳಿಸಿದ. ಪ್ರಜ್ವಾರ ಜರೆಯನ್ನು ಮದುವೆಯಾದ. ಜರೆ ಜನರನ್ನು ಅವರಿಗೆ ತಿಳಿಯದಂತೆ ಪ್ರವೇಶಿಸಿ ಅನುಭವಿಸತೊಡಗಿದಳು. ಯವನರಾಜನು ಪ್ರಜ್ವಾರ ಜರೆಯರ ಸಹಾಯದಿಂದ ಆಧಿ ಮತ್ತು ವ್ಯಾಧಿಗಳೆಂಬ ಸೈನಿಕರ ಜೊತೆಗೆ ಈ ಲೋಕದಲ್ಲಿ ಯಾರಿಗೂ ತಿಳಿಯದಂತೆ ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ತುಂಬ ವಿಸ್ತಾರವಾದ ಅಭಿಪ್ರಾಯ 27ನೇ ಅಧ್ಯಾಯದ ಸಂಕ್ಷೇಪವನ್ನು ತಿಳಿಸ್ತಾ ಇದ್ದಾರೆ.
ಜರಾಭಿಮಾನಿ ದೇವತೆ ಯವನರಾಜನ ಬಳಿಗೆ ಹೋಗಿ ತನ್ನನ್ನು ಮದುವೆಯಾಗು ಅಂತ ಕೇಳ್ಕೊಳ್ತಾಳೆ. ಅದೇನದ ಅರ್ಥ? ದ್ವಾವಿಮೌ ಅನುಶೋಚಂತಿ ದ್ವಾವಿಮೌ ಅನುಶೋಚಂತಿ ಬಾಲಾವಸದವಗ್ರಹೌ ಬಾಲಾವಸದವಗ್ರಹೌ ಯೋ ಲೋಕಶಾಸ್ತ್ರೋಪನತಂ ಯೋ ಲೋಕಶಾಸ್ತ್ರೋಪನತಂ ನರಾತಿ ನತದಿಚ್ಛತಿ ನರಾತಿ ನತದಿಚ್ಛತಿ. ಲೋಕಕ್ಕೆ ವಿರುದ್ಧವಾಗದೇ ಇದ್ದು ಶಾಸ್ತ್ರವಿಹಿತವಾಗಿರುವ ಅಥವಾ ಲೋಕ ವಿರುದ್ಧವಾಗಿದ್ದರೂ ಶಾಸ್ತ್ರವಿಹಿತವಾಗಿರುವ ವಸ್ತುವನ್ನು ಬೇಡಿದರೂ ಕೊಡದವನು ಮತ್ತು ಕೊಟ್ಟರೂ ಬೇಡ ಎನ್ನುವವನು, ಇವರಿಬ್ಬರೂ ಕೂಡ ದುರಾಗ್ರಹಿಗಳು, ಮೂಢರು. ಅವರ ಬಗ್ಗೆ ಜ್ಞಾನಿಗಳು ಮರುಕು ಪಡ್ತಾರೆ. ಲೋಕಶಾಸ್ತ್ರೋಪನತಂ ಅಂತ ಇದೆ ಶ್ಲೋಕದಲ್ಲಿ. ಲೋಕವನ್ನಾಗಲಿ ಶಾಸ್ತ್ರವನ್ನಾಗಲಿ ಎರಡನ್ನೂ ಮೀರಬಾರದು ಆದರೆ ಶಾಸ್ತ್ರೀಯ ಕರ್ತವ್ಯಕ್ಕೆ ಲೋಕ ಅಡ್ಡಿಯಾದರೂ ಅದನ್ನು ಲೆಕ್ಕಿಸದೆ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮಿ. ಶಾಸ್ತ್ರೀಯ ಕರ್ತವ್ಯಕ್ಕೆ ಲೋಕ ಅಡ್ಡಿಯಾದರೂ ಅದನ್ನು ಲೆಕ್ಕಿಸದೆ ನಾವು ಲೋಕವನ್ನು ದೂರ ಮಾಡಿ ಶಾಸ್ತ್ರೀಯ ಕರ್ತವ್ಯವನ್ನು ಮಾಡಲೇಬೇಕು. ಹಾಗಾದರೆ ಅಲೌಕಿಕಂಚ ಶಾಸ್ತ್ರೀಯಂ ಅಲೌಕಿಕಂಚ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂ ಕುತಃ ಕರ್ತವ್ಯಂ ಲೌಕಿಕಂ ಕುತಃ ಲೋಕಾರ್ಥಂ ಶಾಸ್ತ್ರಃ ಯಾತಿ ಲೋಕಾರ್ಥಂ ಶಾಸ್ತ್ರಃ ಯಾತಿ ನಿರಯಂತು ಇತರಸ್ಸುರಾನ್ ನಿರಯಂತು ಇತರಸ್ಸುರಾನ್ ಇತಿ ಪಾದ್ಮೇ. ಲೋಕವಿರುದ್ಧವಾದರೂ ಶಾಸ್ತ್ರವಿಹಿತವಾದದ್ದನ್ನು ಮಾಡಬೇಕು. ಇನ್ನು ಶಾಸ್ತ್ರೀಯವಾಗಿದ್ದು ಲೋಕಸಮ್ಮತವಾಗಿದ್ದರೆ ಮಾಡಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಲೌಕಿಕಕ್ಕಾಗಿ ಶಾಸ್ತ್ರವಿಹಿತವನ್ನು ಮಾಡದವನು ನರಕಕ್ಕೆ ಹೋಗ್ತಾನೆ. ಶಾಸ್ತ್ರೀಯ ಕರ್ಮದ ಆಚರಣೆಗೆ ಲೌಕಿಕವನ್ನು ಬಿಟ್ಟವನು ಸ್ವರ್ಗವನ್ನು ಪಡಿತಾನೆ. ಬಹಳ ಮಹತ್ವದ ಮಾತು, ನೋಡ್ಕೊಳ್ಳಿ. ಯಾವುದು ಲೋಕಕ್ಕೆ ವಿರುದ್ಧವೋ ಅದು ಶಾಸ್ತ್ರವಿಹಿತವಾಗಿದ್ದರೆ ಮಾಡಲೇಬೇಕು. ಇನ್ನು ಲೋಕಸಮ್ಮತ ಶಾಸ್ತ್ರೀಯ ಆಗಿದ್ದರೆ ಮಾಡಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇನ್ನು ಲೌಕಿಕಕ್ಕಾಗಿ ಶಾಸ್ತ್ರವಿಹಿತವನ್ನು ಮಾಡದವನು ಲೌಕಿಕ ಲೌಕಿಕ ಅಂತ ಬೆನ್ನತ್ತಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟುಬಿಟ್ರೆ ಅವನು ನರಕಕ್ಕೆ ಹೋಗ್ತಾನೆ. ಇನ್ನು ಶಾಸ್ತ್ರೀಯ ಕರ್ಮವನ್ನು ಮಾಡಬೇಕು ಅಂತ ಲೋಕವನ್ನು ತ್ಯಾಗ ಮಾಡ್ತಾನಲ್ಲ ಅವನಂತೂ ವಿಶೇಷವಾಗಿ ಸ್ವರ್ಗವನ್ನು ಪಡಿತಾನೆ ಅಂತ ಬಹಳ ಸುಂದರವಾದ ಮಾತನ್ನು ಆಚಾರ್ಯರು ಹೇಳ್ತಾರೆ. ಅಲೌಕಿಕಂಚ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂ ಕುತಃ ಲೋಕಾರ್ಥಂ ಶಾಸ್ತ್ರಃ ಯಾತಿ ನಿರಯಂತ್ವಿತರಸ್ಸುರಾನ್ ಇತಿ ಪಾದ್ಮೇ. ಇಲ್ಲಿಗೆ 27ನೇ ಅಧ್ಯಾಯ ಮುಗಿತು. ಇನ್ನು 28ನೆಯ ಅಧ್ಯಾಯ, ಒಟ್ಟು 31 ಅಧ್ಯಾಯ ಇದೆ. ಪುರಂಜನನ ಪಟ್ಟಣವನ್ನು ಜರ ಇವಳು ಪ್ರವೇಶ ಮಾಡ್ತಾಳೆ. ಯಾರಿಗೂ ತಿಳಿಯದೇ ಇದ್ದಂತೆ ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯವನ ಸೈನಿಕರಾದ ಆದಿವ್ಯಾದಿಗಳು ನುಗ್ಗಿ ಪಟ್ಟಣವನ್ನು ಹಾಳು ಮಾಡ್ತಾರೆ. ಗಂಧರ್ವಿಯರ ದಾಳಿಯಿಂದ ಜರೆಯ ಪ್ರವೇಶದಿಂದ ರಾಜ ಪುರಂಜನ ಬಲಹೀನನಾಗ್ತಾನೆ. ಅವನ ಪರಿವಾರದವರು ಅವನನ್ನು ಹಿಂದೆ ಹೇಗೆ ಆಧರಿಸಬೇಕೋ ಹಾಗೆ ಆಧರಿಸೋದಿಲ್ಲ.
ಅವನಿಗೆ ಜರೆಯ ಪ್ರಭಾವದಿಂದ ವಿಷಯ ಭೋಗದಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಆದರೂ ವಿಷಯ ಸುಖವನ್ನೇ ಬಯಸ್ತಾನೆ. ಪರಮಾತ್ಮನ ಜ್ಞಾನವನ್ನು ಸರ್ವಥಾ ಬಯಸೋದಿಲ್ಲ. ಹೆಂಡತಿ ಮಕ್ಕಳ ಪರಿವಾರವನ್ನು ಒಲಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಒಂದು ದಿನ ಯವನರು ಪಟ್ಟಣವನ್ನು ಮುತ್ತಿಬಿಡ್ತಾರೆ. ಪ್ರಜ್ವಾರ ಇಡೀ ಪಟ್ಟಣವನ್ನು ಸುಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಣ್ಣು ಮುದುಕನಾದ ರಾಜ ಪ್ರಜ್ವಾರನೊಡನೆ ಬೇಕಾದಷ್ಟು ಹೋರಾಡ್ತಾನೆ. ಹೋರಾಡಲಿಕ್ಕಾಗದೆ ಪತ್ನಿ ಪುತ್ರರ ಬಗ್ಗೆ ಶೋಕ ಪಡ್ತಾನೆ. ಅಷ್ಟರಲ್ಲಿ ಯವನರಾಜ ಭಯ ಅಲ್ಲಿಗೆ ಬಂದು ಬಿಡ್ತಾನೆ. ಅವನು ರಾಜನನ್ನು ಪಶುವಿನಂತೆ ಎಳೀತಾನೆ. ಸರ್ಪವು ಯವನರ ಆಕ್ರಮಣವನ್ನು ಎದುರಿಸಲಿಕ್ಕಾಗದೆ ಪಟ್ಟಣದಿಂದ ಹೊರಗೆ ಹೋಗಿಬಿಡ್ತದೆ. ಆಗ ಪಟ್ಟಣ ನೆಲಸಮ ಆಗ್ತದೆ. ಮೃತ್ಯು ತನ್ನನ್ನು ಎಳೆಯುವಾಗಲೂ ರಾಜ ತನ್ನ ಸ್ನೇಹಿತನಾದ ಅವಿಜ್ಞಾತ ಸಖ ಅವನ ನೆನಪು ಬರೋದಿಲ್ಲ. ರಾಣಿ ಪುರಂಜನಿಯನ್ನೇ ನೆನೆಸ್ತಾನೆ. ಆಮೇಲೆ ರಾಜ ನರಕದಲ್ಲಿ ಪೀಡೆಗಳನ್ನು ಅನುಭವಿಸಿ ಪುನರ್ಜನ್ಮದಲ್ಲಿ ವಿದರ್ಭ ರಾಜ ಅಂತ ಅವನ ಮಗಳು ವೈದರ್ಭಿಯಾಗಿ ಹುಟ್ಟುತ್ತಾನೆ. ರಾಣಿ ಪಾಂಡ್ಯರಾಜ ಮಲಯಧ್ವಜನಾಗಿ ಜನಿಸ್ತಾಳೆ. ಅವರಿಬ್ಬರು ಮತ್ತೆ ವಿವಾಹ. ಮಲಯಧ್ವಜನಿಗೆ ವೈದರ್ಭಿಯಲ್ಲಿ 7 ಜನ ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಅವನು ಅಂತ್ಯಕಾಲದಲ್ಲಿ ರಾಜ್ಯವನ್ನು ಮಕ್ಕಳಿಗೆ ಒಪ್ಪಿಸಿ ಮಲಯ ಪರ್ವತದಲ್ಲಿ ತಪಸ್ಸು ಮಾಡಿ ಶರೀರ ತ್ಯಾಗ ಮಾಡ್ತಾನೆ. ವೈದರ್ಭಿ ಇವಳು ಶೋಕವನ್ನು ತಳೆಯಲಾರದೆ ವಿಲಾಪ ಮಾಡ್ತಾ ಪತಿಯ ಚಿಂತೆಯಲ್ಲಿಯೇ ಸಹಗಮನ ಮಾಡಲು ಉದ್ಯುಕ್ತಳಾಗ್ತಾಳೆ. ಆಗ ಅವಿಜ್ಞಾತನೆಂಬ ಮಿತ್ರ ಬ್ರಾಹ್ಮಣ ರೂಪದಿಂದ ಬಂದು, ನೀನು ಹೆಣ್ಣಲ್ಲ, ನಾವಿಬ್ಬರೂ ಮಾನಸ ಸರೋವರದಲ್ಲಿ ವಿಹರಿಸ್ತಾ ಇರತಕ್ಕಂತಹ ಹಂಸಗಳು, ನೀನು ನನ್ನನ್ನು ಮರೆತದ್ದರ ಪರಿಣಾಮವಾಗಿ ಪುರಂಜನನಾಗಿ ಹುಟ್ಟಿದ್ದೀಯಾ, ಆಮೇಲೆ ವೈದರ್ಭಿಯಾಗಿದ್ದೀಯಾ, ಶೋಕವನ್ನು ಬಿಟ್ಟು ಪರಮಾತ್ಮನಲ್ಲಿ ಮನಸ್ಸು ಇಡು ಅಂತ ಹೇಳ್ತಾರೆ. ಸವ್ಯಾಪಕತಯಾತ್ಮಾನಂ ವ್ಯತಿರಿಕ್ತತಯಾತ್ಮನಿ ವಿದ್ವಾನ್ ಸ್ವಪ್ನೈವಾಮೃಶ್ಯ ಸಾಕ್ಷಿಣಂ ವಿರರಾಮಃ. 28ನೇ ಅಧ್ಯಾಯದ 40ನೇ ಶ್ಲೋಕದ ಅರ್ಥವನ್ನು ಮತ್ತೆ ತಿಳಿಯೋಣ ಅಂತ ಹೇಳ್ತಾ ಇಲ್ಲಿಗೆ ಭಾಗವತ ತಾತ್ಪರ್ಯದ ಪಾಠವನ್ನು ಮುಕ್ತಾಯ ಮಾಡೋಣ. ನಾಳೆ ಪ್ರತಿಪದ ಇದ್ದುದರಿಂದ ಪಾಠ ಇರೋದಿಲ್ಲ. ನಾಡಿದು ಸೋಮವಾರ ಸಾಯಂಕಾಲ ಮತ್ತೆ ಸುಧಾ ಪಾಠವನ್ನು ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧಬುದ್ಧಿಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ.